ತಾಲೂಕ್ ಪಂಚಾಯತಿ ಮಾನ್ಯ ಶಾಸಕರ ಮುಖಾಂತರ ಅದೇನಾಯ್ತು ಸರ್, ಒಂದು 15 ದಿವಸಗಳ ಕಾಲಾವಕಾಶ ಮಾನ್ಯ AD ಮೇಡಮ್ ಅವರು ತಗೊಂಡು ಇಒ ಮೇಡಮ್ ಅವರು ತಗೊಂಡ ತಕ್ಷಣ ಹೋರಾಟ ಕೈ ಬಿಟ್ಟಿವಿ ಸರ್. ಕೈ ಬಿಟ್ಟ ನಂತರ 4:15 ಹೋರಾಟ ಮುಗಿತದೆ ಸರ್. ಓಸಿ ಕೊಡು ಅಂದ್ಗಳಿಗೆನೆ ನಾನು ಒಂದ್ ವೇಳೆ ಸಿಗ್ನೇಚರ್ ಮಾಡ್ತೀನಿ, ನೀವು ದಿನ ಎಣಿಸ್ತೀರಿ, ನಾನು ಕೊಡಂಗಿಲ್ಲ ಅಂತ ಇಒ ಮೇಡಮ್ ಮಾತಾಡ್ತಾರೆ. ಮತ್ತೆ 7 ಗಂಟೆ ತನಕ ಕೂತು ಇನ್ವಾರ್ಡ್ನಾಗ 7 ಗಂಟೆಗೆ ನಾವು ಇವರೆಲ್ಲ ಸಿತಾಳಗೆರ ಪ್ಲಸ್ ನಿಂಬೂರು ಸರ್, 2 ಊರ್ದವ್ರು ಕೆಲಸ ಒಂದೇ ಕಡೆ 4 ಉಳ್ಳತ್ತ ಕೆಲಸ ನಡೆದ ಅಂತ ಒಂದು 300 ಜನ ಒಂದೇ ಕಡೆ ಕೆಲಸ ಮಾಡ್ತಾರೆ ಸರ್. ಒಂದ್ ವಾರ ಸರ್ ಕಂಪ್ಲೇಂಟ್ ಏನಿಲ್ಲ, ಅವ್ರು ಬೈದಿರೋ ವರ್ಡ್ಗಳಿಗೆ ನಾವು ಎಲ್ಲಾನು ಮೆನ್ಷನ್ ಮಾಡಿದೀವಿ ಸರ್. ಇವ್ರದ್ದು ಎಲ್ಲರಿಗೂ ಬೇಡಿಕೆ ಇರೋದಷ್ಟೇ ಹೆಣ್ಮಕ್ಳಿಗೆ ಸೋಷಿಯಲ್ ಜಸ್ಟಿಸ್ ಮತ್ತೆ ಮಾನಸಿಕವಾಗಿ ಅವರು ಖಿನ್ನತೆಗೆ ಅವ್ರ ಮನೆಗಳಿಗೆ ಮನೆ ಬಂದ್ ಸರ್, ಮನೆ ಬಂದ್ ನಮ್ಮ ಮನೆಯಲ್ಲಿ ಎದುರು ನೀ ಏನಂದ್ರೆ ನೀ ಹೇಳು ಅದು ಸಸ್ಪೆಂಡ್ ಆಗಿದ್ದಕ್ಕೆ ಬೇರೆ ದಾಖಲೆಗಳಿದಾವೆ ಸರ್. ಚೆಕ್ ಬೌನ್ಸ್ ಆಗ್ಯದ ಏನೋ ಆಗಿ ಸಸ್ಪೆಂಡ್ ಆಗಿದ್ದಾರೆ. ನಿಮ್ಮ ಲೇಬರ್ ಹಾವಳಿ ಹೆಚ್ಚಾಗಿ ಸಸ್ಪೆಂಡ್ ಆಗ್ಯಾರ ಅಂತ ನನಗೆ ನಮ್ಮ ಮೇಲೆ ಇದೆಲ್ಲ ನರೇಗಾದಲ್ಲಿ ನರೇಗಾ ಕೆಲಸ ಮನೆಗೆ ಬಂದು ನಮ್ಮ ಗಂಡು ಮಕ್ಕಳೆಲ್ಲ ಕುಡಿತಾರೆ ಸರ್. ಅವರು ಅವ್ರಿದ್ರೆ 5 ಮಂದಿ ನೀ ಏನು DC ಇದ್ದೇನು ನಿನಗೆ ನಡಿಗೆ ಮೆಜರ್ಮೆಂಟ್ ಕೊಡ್ಲಕ್ಕಂತ ಸರ್. ಮೆಜರ್ಮೆಂಟ್ 5 ಏನೋ ಬರ್ಲಿಕ್ಕೆ ಯಾವಾಗ ಬಂದ ಸರ್, 300 ಮೆಜರ್ಮೆಂಟ್ ಅರ್ಧ ನಮ್ಮ ಟೈಮಿಂಗ್ 4 ಸರ್. ನಮ್ಮ ಮನೆ 6 ಗಂಟೆಗೆ ಬರೀ ನಮ್ಮ ಸೈಡ್ ತೋರ್ಸೋಕೆ ಬಂದ್ರೆ ಹೆಣ್ಮಕ್ಳು ಹೋಗೋದು ಸರ್. ಏನು ಸರ್ ಸಿಒ ಅವ್ರಿಗೆ ಭೇಟಿ ಮಾಡಿದ್ದೇವೆ ಸರ್. ಮಾಡಿ ಅವ್ರ ಥ್ರೋದಾಗ ಅವ್ರೊಂದು ಲೆಟರ್ ಬರೀತೀನಿ ಅಂತ ಹೇಳಿದ್ದಾರೆ. ನೀವು ಕಾನೂನು ರೀತಿನಾಗ ನಿಮ್ಗೆ ಕಂಫರ್ಟೇಬಲ್ ಅನ್ಸಿಲ್ಲ, ನೀವು ಒಂದು ಕೇಸ್ ಕೊಡ್ರಿ ಅಂತ ಸರ್ನ ಸಜೆಸ್ಟ್ ಮಾಡಿ. 3-4 ಜನಕ್ಕೆ ಮನೆಗೆ ಈಗ ಒಂದು 2 ವರ್ಷ ಭೇಟಿ ಆಗ್ಲಕ್ಕ ಮಾಡ್ಲತ್ತಾರೆ. ಆ ಮನೆಯವರು ಬಿಡ್ಲತ್ತಿಲ್ಲ ಸರ್. ಅಂದ್ರೆ ನಾವು ಜನ ಜಾಸ್ತಿ ಇರೋಂತ ಭೇಟಿ ಮಾಡ್ಕೊಂಡಿದ್ದೇವೆ. ಈಗ ಅವರು ಅವ್ರ ಮನೆಯವರು ನೀವು ಹೋಗೋದೇ ಬೇಡ ಅಂತ ಈಗ ಇವರು ಭೇಟಿ ಶಬ್ದಗಳು ಬಳಕೆ ಮಾಡ್ತಾರೆ ಸರ್. ಅವ್ರು ಒಂದು ಹೈಯರ್ ಹಿರಿಯ ಅಧಿಕಾರಿಗಳಾಗಿ ನಾನು ಒಂದೇ ಮಾತು ಹೇಳ್ತೇನೆ, ಕಾನೂನು ಪ್ರಕಾರ ಏನ್ ಕೆಲಸ ಮಾಡಬೇಕು, ಏನಾಗಬೇಕು ಅದನ್ನ ಮಾಡ್ತೀವಿ. ನೀವು ಪ್ರತಿಭಟನೆ ಮಾಡುವುದು ಅಂತ ಮಾಡಕ್ ಹೋಗ್ಬೇಡಿ ಸರ್. ಪ್ರತಿಭಟನೆ ನಾವು ನಿರಂತರ ಏನು ಮಾಡಲ್ಲ ಸರ್. ಇದು ತಲೆಗೆ ಎಲ್ಲರ ಮನಸ್ಸಿಗೆ ಎಫೆಕ್ಟ್ ಆಗಿ ಈ ಜನ ಬಂದರು ಸರ್. ನಿನ್ನೆನೂ ಕೂತಾರೆ ಸರ್, ನಿನ್ನೆ ಬೇಗ ನಾನು ಅಲ್ಲಿ ತಾಲೂಕ್ ಪಂಚಾಯತಿನ ಕೂತಾರೆ ಸರ್. ಮತ್ತೆ ಇವತ್ತು ತಿರ್ಗಾ ಬರ್ತಾರೆ ಅಂದ್ರೆ ಅವ್ರಿಗೆ ಆ ನಮ್ನಿಗೆ ಕಷ್ಟ ಆಗೈತೆ ಸರ್. ಅದು ನ್ಯಾಯ ಬೇಕು ಅಂತ